2024ಕ್ಕೆ ಗುಡ್ ಬೈ ಹೇಳಿ 2025 ಬರಮಾಡಿಕೊಳ್ಳೋಕೆ ಜನ ಸಜ್ಜಾಗಿದ್ದಾರೆ. ಆದರೆ ಪ್ರವಾಸಿ ತಾಣಗಳಿಗೆ ನಿರ್ಬಂಧವನ್ನ ವಿಧಿಸಲಾಗಿದೆ. ಚಾಮುಂಡಿ ಬೆಟ್ಟ ಇರಬಹುದು, ನಂದಿ ಬೆಟ್ಟ ಇರಬಹುದು, ಬಂಡೀಪುರ, ಮುಳ್ಳಯ್ಯನಗಿರಿ ಎಲ್ಲ ಕಡೆ ನಿರ್ಬಂಧ. ಎಲ್ಲಿಂದ ಯಾವ ದಿನದಿಂದ ಯಾವ ದಿನದವರೆಗೂ ಎಷ್ಟು ಸಮಯ, ಯಾಕೆ ನಿರ್ಬಂಧ, ಈ ವರದಿ ನೋಡಿ. ಹೊಸ ವರ್ಷದ ಸ್ವಾಗತಕ್ಕೆ ಕರುನಾಡು ಸಜ್ಜು. ರಾಜ್ಯದ ಪ್ರವಾಸಿ ತಾಣಗಳಿಗೆ ನಿರ್ಬಂಧ. ಅನಾಹುತಗಳು ಸಂಭವಿಸದಂತೆ ಕಟ್ಟೆಚ್ಚರ. ಎರಡು 2024ಕ್ಕೆ ಗುಡ್ ಬೈ ಹೇಳಿ 2025ಕ್ಕೆ ಹಾಯ್ ಹಾಯ್ ಹೇಳಲು ಇಡೀ ಕರುನಾಡು ಸಜ್ಜಾಗಿದೆ. ನ್ಯೂ ಇಯರ್ ಸ್ವಾಗತಕ್ಕೆ ಜನರು ಪ್ರವಾಸಿ ತಾಣಗಳಿಗೆ ಮುಗಿಬೀಳ್ತಿದ್ದಾರೆ. ಆದರೆ ಅನಾಹುತಗಳನ್ನು ತಡೆಯುವ ನಿಟ್ಟಿನಲ್ಲಿ ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಿಗೆ ಪೊಲೀಸರು ನಿರ್ಬಂಧ ಹೇರಿದ್ದಾರೆ. ನೀವೇನಾದರೂ ಪ್ರವಾಸಿ ತಾಣಕ್ಕೆ ಹೋಗಿ ಮಜಾ ಮಾಡೋದಕ್ಕೆ ಪ್ಲಾನ್ ಮಾಡಿದ್ರೆ ನಿಮಗೆ ಶಾಕ್ ಆಗೋದು ಪಕ್ಕಾ. ನ್ಯೂ ಇಯರ್ ಬ್ಯಾನ್. ನಂದಿ ಬೆಟ್ಟ, ಚಿಕ್ಕಬಳ್ಳಾಪುರ ಡಿಸೆಂಬರ್ 31ರ ಸಂಜೆ 6ರಿಂದ ಬೆಳಗ್ಗೆ 7 ಗಂಟೆಯವರೆಗೂ ಬಂದ್. ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಕೆಲವೇ ಗಂಟೆಗಳು ಬಾಕಿ ಇದ್ದು ಎಲ್ಲೆಲ್ಲೂ ಪಾರ್ಟಿ ಪ್ರಿಯರು ಸೆಲೆಬ್ರೇಷನ್ ಮಾಡುವುದಕ್ಕೆ ಪ್ರಿಪರೇಷನ್ ಮಾಡ್ಕೊಳ್ತಿದ್ದಾರೆ. ಆದರೆ ಪ್ರವಾಸಿಗರ ಸ್ವರ್ಗ ವಿಶ್ವವಿಖ್ಯಾತ ನಂದಿಗಿರಿ ಧಾಮದಲ್ಲಿ ನ್ಯೂ ಇಯರ್ ನೈಟ್ ಸೆಲೆಬ್ರೇಷನ್ಗೆ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಬ್ರೇಕ್ ಹಾಕಿದೆ. ಸಂಭ್ರಮ ಮೋಜು ಮಸ್ತಿ ಹೆಸರಿನಲ್ಲಿ ಅವಘಡಗಳಾಗಬಹುದು ಅಂಥೇಳಿ ಮುಂಜಾಗೃತಾ ಕ್ರಮವಾಗಿ ನಿರ್ಬಂಧವನ್ನು ವಿಧಿಸಿದೆ. ನ್ಯೂ ಇಯರ್ ಬ್ಯಾನ್. ಪ್ರವಾಸಿ ತಾಣಗಳು ಚಿಕ್ಕಮಗಳೂರು ಡಿಸೆಂಬರ್ 31 ಸಂಜೆ 6ರಿಂದ ಬೆಳಗ್ಗೆ 7ರವರೆಗೂ ಬಂದ್. ಕಾಫಿನಾಡು ಚಿಕ್ಕಮಗಳೂರಿನ ಎಲ್ಲಾ ಪ್ರವಾಸಿ ತಾಣಗಳಿಗೆ ನಿಷೇಧವಿದ್ರೂ ಕೂಡ ಕಿಕ್ಕೇರಿಸಿಕೊಳ್ಳಲಿಕ್ಕೆ ಯುವಕರು ರೆಸಾರ್ಟ್ಗಳಿಗೆ ಲಗ್ಗೆ ಇಡ್ತಿದ್ದಾರೆ. ಈಗಾಗಲೇ ಬಹುತೇಕ ರೆಸಾರ್ಟ್ಗಳು ಫುಲ್ ಆಗಿದ್ದು ಹೊಸ ವರ್ಷವನ್ನ ಬರಮಾಡಿಕೊಳ್ಳುವುದಕ್ಕೆ ಜನರು ಸಜ್ಜಾಗ್ತಿದ್ದಾರೆ. ಕಡ್ಡಾಯವಾಗಿ ರೇವ್ ಪಾರ್ಟಿ ರೀತಿಯ ಕಾರ್ಯಕ್ರಮ ಮಾಡುವಂತಿಲ್ಲ. ರಾತ್ರಿ 10ರ ನಂತರ ಔಟ್ಡೋರ್ ಡಿಜೆಗಳಿಗೆ ಅವಕಾಶ ಇರೋದಿಲ್ಲ. ಹಾಗಾದ್ರೆ ಎಲ್ಲೆಲ್ಲಿ ನಿರ್ಬಂಧ? ನ್ಯೂ ಇಯರ್ ಬ್ಯಾನ್. ಚಾಮುಂಡಿ ಬೆಟ್ಟ, ಮೈಸೂರು ಡಿಸೆಂಬರ್ 31ರ ರಾತ್ರಿ 8 ಗಂಟೆಯಿಂದ ಬೆಳಗ್ಗೆ 6 ಗಂಟೆಯವರೆಗೂ ಬಂದ್. ನ್ಯೂ ಇಯರ್ ಬ್ಯಾನ್. ಕಾವೇರಿ ಹಿನ್ನೀರು, ಮಂಡ್ಯ ಡಿಸೆಂಬರ್ 31ರ ಬೆಳಗ್ಗೆ 6ರಿಂದ ಜನವರಿ 1 ರಾತ್ರಿಯವರೆಗೂ ನಿಷೇಧಾಜ್ಞೆ. ಮುತ್ತತ್ತಿ ಅರಣ್ಯ ಪ್ರದೇಶ, ಮಂಡ್ಯ ಡಿಸೆಂಬರ್ 31 ಬೆಳಗ್ಗೆ 6ರಿಂದ ಜನವರಿ 1 ರಾತ್ರಿಯವರೆಗೂ ನಿಷೇಧಾಜ್ಞೆ. ಬಂಡೀಪುರ, ಚಾಮರಾಜನಗರ ಡಿಸೆಂಬರ್ 31ರ ಬೆಳಗ್ಗೆ 6ರಿಂದ ಜನವರಿ 1 ರಾತ್ರಿಯವರೆಗೂ ನಿಷೇಧಾಜ್ಞೆ. ಇನ್ನು ಮೈಸೂರಿನ ಚಾಮುಂಡಿ ಬೆಟ್ಟ, ಮಂಡ್ಯದ ಕಾವೇರಿ ಹಿನ್ನೀರು, ಮುತ್ತತ್ತಿಗೆ ನಿಷೇಧಾಜ್ಞೆಯನ್ನ ಹೇರಲಾಗಿದೆ. ಮುಂಜಾಗೃತಾ ಕ್ರಮವಾಗಿ ಪೊಲೀಸರು ಸರ್ಪಗಾವಲನ್ನ ಹಾಕಿದ್ದಾರೆ. ಬಂಡೀಪುರದಲ್ಲೂ ಕೂಡ ಮೋಜು ಮಸ್ತಿಗೆ ಅಧಿಕಾರಿಗಳು ಬ್ರೇಕ್ ಹಾಕಿದ್ದು ಅರಣ್ಯ ಇಲಾಖೆಯ ವಸತಿ ಗೃಹಗಳಲ್ಲಿ ವಾಸ್ತವ್ಯಕ್ಕೆ ನಿಷೇಧ ಹೇರಲಾಗಿದೆ. ಆದರೆ ಖಾಸಗಿ ರೆಸಾರ್ಟ್ಗಳಲ್ಲಿ ಪಾರ್ಟಿಗೆ ಅವಕಾಶವಿದ್ದು ಈಗಾಗಲೇ ಹೋಮ್ ಸ್ಟೇಗಳು ಹೌಸ್ಫುಲ್ ಆಗಿವೆ. ಪ್ರವಾಸಿ ಸ್ಥಳಗಳಾದ KRS ಸಾಗರ ಮತ್ತು ಸುತ್ತಮುತ್ತಲಿನ ಬ್ಯಾಕ್ ವಾಟರ್ಸ್ ಇರ್ಬೋದು ಅಥವಾ ಉದ್ಯಾನವನದ ಸುತ್ತಮುತ್ತಲ ಪ್ರದೇಶ ಇರ್ಬೋದು, ಬಲಮುರಿ, ಎಡಮುರಿ, ನದಿ ತೀರದ ದಂಡೆಗಳು ಇರ್ಬೋದು. ಅದೇ ಥರ ಮುತ್ತತ್ತಿ ಮತ್ತು ಇತರೆ ಪ್ರವಾಸಿ ಸ್ಥಾನಗಳಲ್ಲಿ ಪ್ರವಾಸಿಗರು ಅಥವಾ ಇತರರು ಬಂದು ಹೊಸ ವರ್ಷ ಆಚರಣೆ ಮಾಡುವ ಒಂದು ಸಂದರ್ಭದಲ್ಲಿ ಅವರು ಮೋಜು ಮಸ್ತಿ ಮಾಡುವುದು ಮತ್ತು ಮದ್ಯಪಾನ ಮತ್ತು ಇನ್ನಿತರ ಗಾಂಜಾದಂಥ ಪದಾರ್ಥಗಳನ್ನು ಸೇವನೆ ಮಾಡಿ ಅಕ್ರಮ ಚಟುವಟಿಕೆಗಳಲ್ಲಿ ತೊಡಗುವುದು ಯಾರಾದರೂ ಕಂಡು ಬಂದಲ್ಲಿ ಅಂಥವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸುವ ನಿಟ್ಟಿನಲ್ಲಿ ಒಂದು ನಿಷೇಧಾಜ್ಞೆಯನ್ನು ಸಹಿತ ನಾವು ಜಾರಿಗೊಳಿಸಿದ್ದೀವಿ. ಇನ್ನು ಕೋಲಾರ ನಗರದ ತೇರಹಳ್ಳಿ ಬೆಟ್ಟ, ಅಂತರಗಂಗೆ ಬೆಟ್ಟ ಹಾಗೂ ಮುಳಬಾಗಿಲು, ಹನುಮಗಿರಿ ಬೆಟ್ಟಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ತುಮಕೂರು ಜಿಲ್ಲೆಯ ದೇವರಾಯನದುರ್ಗ, ನಾಮದ ಚಿಲುವೆ, ಬಸದಿ ಬೆಟ್ಟಗಳಿಗೆ ಪ್ರವಾಸಿಗರಿಗೆ ನಿರ್ಬಂಧ ಹೇರಲಾಗಿದ್ದು ಎಲ್ಲಾ ಕಡೆಗಳಲ್ಲೂ ಕೂಡ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಲಾಗಿದೆ. ಸಂರಕ್ಷಿತ ಅರಣ್ಯ ಪ್ರದೇಶ ಆಗಿರೋದ್ರಿಂದ ಈ ಕ್ರಮ ಕೈಗೊಳ್ಳಲಾಗಿದೆ. ಯಾವುದೇ ಮೋಜು ಮಸ್ತಿಗೆ ಅವಕಾಶ ಇರೋದಿಲ್ಲ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ತುಮಕೂರು ಜಿಲ್ಲೆಯ ಪ್ರವಾಸಿ ತಾಣಗಳಿಗೆ ಪೊಲೀಸರು ನಿರ್ಬಂಧ ಹಾಕಿರುವಂಥದ್ದು. ಜಿಲ್ಲಾಡಳಿತ ಕೂಡ 163 ನಿರ್ಬಂಧ ಹಾಕಿ ಯಾವುದೇ ಪ್ರವಾಸಿಗರು ಬರದಂತೆ ನಿರ್ಬಂಧ ಇರುವಂಥದ್ದು. ಹಾಗಾಗಿ ತುಮಕೂರಿನ ನಾಮಚಿಲುಮೆ ಮತ್ತು ದೇವರಾಯನದುರ್ಗ ಏನು ಪ್ರದೇಶಗಳಿಗೆ ಪ್ರವಾಸಿ ತಾಣಗಳಿಗೆ ಯಾರೂ ಕೂಡ ಇವತ್ತು ಬರ್ತಾ ಇಲ್ಲ. ಬಿಟ್ಟು 2 ದಿನಗಳ ಕಾಲ ಜಿಲ್ಲಾಡಳಿತ ನಿರ್ಬಂಧ ಹೇರಿರುವಂಥದ್ದು. ಅಂದರೆ ಇವತ್ತು ಡಿಸೆಂಬರ್ 31ರ ಬೆಳಗ್ಗೆ 8 ಗಂಟೆಯಿಂದ ಜನವರಿ 2ನೇ ತಾರೀಕು ಬೆಳಗ್ಗೆ 8 ಗಂಟೆವರೆಗೂ ಕೂಡ ನಿರ್ಬಂಧ ಹಾಕಿರುವಂಥದ್ದು. ಈಗ ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು
ದೇವರಾಯನದುರ್ಗ ಬೆಟ್ಟಕ್ಕೆ ಹೋಗುವಂಥದ್ದು ಒಂದು ಜಾಗ ಇದು, ಗೇಟ್ ಇದು. ಸೊ ಹಾಗಾಗಿ ಪೊಲೀಸರು ಕೂಡ ಬ್ಯಾರಿಕೇಡ್ ಹಾಕಿ ಎಲ್ಲ ಪ್ರವಾಸಿಗರನ್ನು ಕೂಡ ವಿಚಾರಣೆ ಮಾಡ್ತಾ ಇರುವಂಥದ್ದು. ಅಂದರೆ ಇದು ಸಂರಕ್ಷಿತ ಅರಣ್ಯ ಪ್ರದೇಶ ಆಗಿರುವುದರಿಂದ ಯಾವುದೇ ರೀತಿಯ ಏನು ಮೋಜು ಮಸ್ತಿಗಳಿಗೆ ಅವಕಾಶ ಇಲ್ಲ. ಹಾಗಾಗಿ ಕಾಲೇಜು ಸ್ಟೂಡೆಂಟ್ಸ್ ಆಗಿರಬಹುದು, ಬೇರೆ ಬೇರೆ ಬೆಂಗಳೂರು ಸೇರಿದಂತೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಬಂದು ಏನು ಸಂಭ್ರಮಾಚರಣೆ ಮಾಡುವಂಥದ್ದು ಇರುತ್ತೆ. ಇಲ್ಲಿ ಮದ್ಯಗೋಷ್ಠಿ ಮಾಡುವಂಥದ್ದು, ಅದೇ ರೀತಿ ಪಟಾಕಿಗಳನ್ನು ಸಿಡಿಯುವಂಥದ್ದು ಇವೆಲ್ಲವೂ ಕೂಡ ಇಲ್ಲಿ ನಿಷಿದ್ಧ. ಯಾವುದೇ ರೀತಿಯ ಇಂಥ ಪ್ರಕರಣಗಳು ನಡಿಬಾರದು ಎನ್ನುವಂಥದ್ದು ಜಿಲ್ಲಾಡಳಿತದ ಒಂದು ಕಟ್ಟಾಜ್ಞೆ. ಹಾಗಾಗಿ ಪೊಲೀಸರಿಗೂ ಕೂಡ ಬಿಗಿ ಬಂದೋಬಸ್ತ್ ಒದಗಿಸಲಿಕ್ಕೆ ಪೊಲೀಸರನ್ನು ಕೂಡ ಸ್ಥಳದಲ್ಲಿ ನಿಯೋಜನೆ ಮಾಡಿರುವಂಥದ್ದು. ಇಲ್ಲಿ ಕ್ಯಾಸಂದ್ರ ಪೊಲೀಸರು ಈಗಾಗಲೇ ಪೆಟ್ರೋಲಿಂಗ್ ಮಾಡ್ತಾ ಇರುವಂಥದ್ದು ಮತ್ತು ಗೇಟ್ ಬ್ಯಾರಿಕೇಡ್ ಹಾಕಿ ಇಲ್ಲಿ ಕೂಡ ಎಲ್ಲರಿಗೂ ಕೂಡ ಪರಿಶೀಲನೆ ಮಾಡಿ ಬಿಡ್ತಾ ಇರುವಂಥದ್ದು. ಹೊಸ ವರ್ಷದ ಸಂಭ್ರಮಾಚರಣೆಗೆ ಹುಬ್ಬಳ್ಳಿ, ಧಾರವಾಡ, ಅವಳಿ ನಗರ ಸಜ್ಜಾಗಿದ್ದು ಶಾಂತಿಯುತ ಸಂಭ್ರಮಾಚರಣೆಗೆ ನಗರದ ಹಲವೆಡೆ ಸಿಸಿ ಕ್ಯಾಮೆರಾಗಳನ್ನು ಕೂಡ ಅಳವಡಿಸಲಾಗಿದೆ. 2,000 ಪೊಲೀಸ್ ಸಿಬ್ಬಂದಿಗಳನ್ನ ಭದ್ರತೆಗೆ ನಿಯೋಜನೆ ಮಾಡಿದ್ದು, ಕುಡಿದ ಮತ್ತಿನಲ್ಲಿ ಸಂಚಾರಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದರೆ ಕೇಸ್ ಬುಕ್ ಮಾಡ್ತೀವಿ ಅಂತ ಹೇಳಿ ಕಮಿಷನರ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸುವುದು ಸಮಸ್ಯೆ ಅಲ್ಲ, ಆದರೆ ಸಂಚಾರಿ ನಿಯಮಗಳನ್ನು ಪಾಲನೆ ಮಾಡದೆ ಅದೇ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ನಿಯಮ ಬಾಹಿರವಾಗಿ ನಡ್ಕೊಳ್ಳುವಂಥದ್ದು ತಪ್ಪಾಗುತ್ತೆ. ಯಾವುದೇ ಕಾರಣಕ್ಕೂ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಕೇಕ್ ಕಟ್ ಮಾಡುವಂಥದ್ದು, ಸೆಲೆಬ್ರೇಟ್ ಮಾಡುವಂಥದ್ದು, ಹುಚ್ಚುಚ್ಚು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಕೊಳ್ಳುವಂಥದ್ದು, ಸ್ಟೇಟಸ್ ಹಾಕೊಳ್ಳುವಂಥದ್ದು, ಈ ಥರದ್ದೆಲ್ಲ ಗಮನಿಸ್ತಾ ಇದ್ದೀವಿ. ನಮ್ಮ ಸೋಷಿಯಲ್ ಮೀಡಿಯಾ ಸೆಲ್ ಕೂಡ ತುಂಬ ಆ್ಯಕ್ಟಿವಾಗಿ ಕೆಲಸ ಮಾಡ್ತಾ ಇದೆ. ಅದ್ರ ಜೊತೆಗೆ ಪ್ರತಿ ಠಾಣೆಯ ವತಿಯಿಂದ ಸಂಬಂಧಪಟ್ಟ ಎಸ್ಟಾಬ್ಲಿಷ್ಮೆಂಟ್ಸ್, ಅದು ಹೋಟೆಲ್ಸ್ ಇರ್ಬೋದು, ರೆಸಾರ್ಟ್ಸು, ರೆಸ್ಟೋರೆಂಟ್ಸು ಮತ್ತು ಓಪನ್ ಪ್ಲೇಸಸ್ಸಲ್ಲಿ ಪರ್ಮಿಷನ್ ತೊಗೊಂಡು ಅಲ್ಲಿ ಫಂಕ್ಷನ್ ಮಾಡುವಂಥದ್ದೆಲ್ಲ ಕೆಲವು ಕಡೆ ಆಯೋಜನೆ ಮಾಡಲಿಕ್ಕೆ ಪರ್ಮಿಷನ್ಸ್ ಎಲ್ಲ ಬಂದಿರುತ್ತೆ. ನಿಯಮಾನುಸಾರ ಎಲ್ಲರೂ ನಡ್ಕೋಬೇಕು ಅಂತ ನಾನು ಸೂಚನೆಯನ್ನು ನೀಡಿದ್ದೀನಿ. ಕಡಲನಗರಿ ಮಂಗಳೂರಿನ ಜನರು ಕೂಡ ನ್ಯೂ ಇಯರ್ ಅನ್ನ ಸಂಭ್ರಮದಿಂದ ಬರಮಾಡಿಕೊಳ್ಳುವುದಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಇತ್ತೀಚೆಗೆ ಡ್ರಗ್ಸ್ ಮಾಫಿಯಾ ಹಾವಳಿ ಹೆಚ್ಚಾಗ್ತಾ ಇರುವುದರಿಂದ ಪೊಲೀಸ್ ಇಲಾಖೆಯು ಕೂಡ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿದೆ. ನೈತಿಕ ಪೊಲೀಸ್ಗಿರಿ ಮಾಡೋರ ವಿರುದ್ಧವೂ ಕೂಡ ಕಠಿಣ ಕ್ರಮದ ಎಚ್ಚರಿಕೆಯನ್ನ ಪೊಲೀಸ್ ಇಲಾಖೆ ರವಾನಿಸಿದೆ. ಸೆಲೆಬ್ರೇಷನ್ ಟೈಮಲ್ಲಿ ನಮಗೆ ಗೊತ್ತಿದೆ ದಟ್ ಕೆಲವನ್ನ ಡ್ರಗ್ ಪೆಡ್ಲರ್ಸ್ ಅವರು ಕೂಡ ಟ್ರೈ ಮಾಡ್ತಾರೆ ಡ್ರಗ್ಸ್ ಪೆಡ್ಲಿಂಗ್ ಮಾಡಲಿಕ್ಕೆ. ಆದರೆ ನಮ್ಮ ತಂಡಗಳು ಕೂಡ ತುಂಬ ಸಜ್ಜಾಗಿದ್ದಾರೆ. ಅವರು ನಾಳೆ ಎಲ್ಲ ಕಡೆ ಎಲ್ಲೆಲ್ಲಿ ಡ್ರಗ್ ಹಾಟ್ಸ್ಪಾಟ್ಸ್ ಇದೆ ಅಲ್ಲಿ ರೇಡ್ ಮಾಡಲಿಕ್ಕೆ ಅವ್ರ ಜೊತೆಗೆ ಮಾಹಿತಿ ಜೊತೆಗೆ ರೆಡಿ ಇದ್ದಾರೆ. ಸೊ ಇಫ್ ಎನಿವನ್ ಇಸ್ ಅಟೆಂಪ್ಟಿಂಗ್ ಅವ್ರ ಮೇಲೆ ನಾವು ಕ್ರಮ ತಗೊಳ್ತೇವೆ. ಒಟ್ನಲ್ಲಿ ರಾಜ್ಯದಲ್ಲಿ ಹೊಸ ವರ್ಷದ ಸೆಲೆಬ್ರೇಷನ್ ಮೂಡ್ ಜೋರಾಗಿದ್ದು ಅದ್ಧೂರಿಯಾಗಿ ನ್ಯೂ ಇಯರ್ ಸ್ವಾಗತಕ್ಕೆ ಯುವ ಸಮೂಹ ಸಜ್ಜಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.